ಡಿಜಿಪಿ ರಾಮಚಂದ್ರ ರಾವ್ಗೆ ಕಡ್ಡಾಯವಾಗಿ ರಜೆಯನ್ನ ನೀಡಿದ್ದಾರೆ. ಗೃಹ ಇಲಾಖೆಯಿಂದ ರಾವ್ಗೆ ಕಡ್ಡಾಯವಾಗಿ ರಜೆ. ರಣ್ಯಾ ರಾವ್ ಪ್ರಕರಣದಲ್ಲಿ ಮನತೊಂದೆ ಡಿಜಿಪಿ ರಾವ್ಗೆ ಈಗ ಕಡ್ಡಾಯವಾಗಿ ರಜೆಯನ್ನ ಕೊಡಲಾಗಿದೆ. ರಾಮಚಂದ್ರ ರಾವ್ಗೆ ಗೃಹ ಇಲಾಖೆಯಿಂದ ತನಿಖೆ ನಡೀತಾ ಇದೆ. ಹಲವರ ಬಣ್ಣ ಬಯಲಾಗ್ತಾ ಇದೆ. ಇದರ ನಡುವೆ ಡಿಜಿಪಿ ರಾಮಚಂದ್ರ ರಾವ್ಗೆ ಕಡ್ಡಾಯವಾಗಿ ರಜೆಯನ್ನ ಕೊಟ್ಟಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಡಿಜಿಪಿ ರಾಮಚಂದ್ರ ರಾವ್ ಅವರ ಹೆಸರು ಉಲ್ಲೇಖ ಆಗಿತ್ತು. ಏರ್ಪೋರ್ಟ್ ಪ್ರೋಟೋಕಾಲ್ಗಳನ್ನ ಇವರು ದುರುಪಯೋಗ ಮಾಡಿಕೊಂಡಿದ್ರು. ರಣ್ಯಾ ರಾವ್ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗಿತ್ತು. ಇದರ ನಂತರ ಈಗ ಕಡ್ಡಾಯವಾಗಿ ಕೆ ರಾಮಚಂದ್ರ ರಾವ್ಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಗೃಹ ಇಲಾಖೆಯಿಂದ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ, ತನಿಖೆ ಪಾರದರ್ಶಕವಾಗಿ ಆಗಬೇಕು ಅಂತ ಹೇಳಿದ್ರೆ ಒತ್ತಡಗಳು ಮತ್ತೊಂದು ಆಗಬಾರದು. ಆ ಕಾರಣಕ್ಕೋಸ್ಕರ ಕಡ್ಡಾಯವಾಗಿ ರಜೆ ಕೊಟ್ಟಿದ್ದಾರಾ? ಇವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಈಗ ತನಿಖೆಯಲ್ಲಿ ಏನೇನು ವಿವರ ಸಿಕ್ಕಿದೆ? ಈ ಹೊತ್ತಿಗೆ ಯಾವ ಪ್ರೋಗ್ರೆಸಿವ್ ಹಂತದಲ್ಲಿದೆ ತನಿಖೆ? ನಾಗರಾಜ್, ರಂಜಿತ್, ಏನು ನಟಿ ರಣ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಬಂಧನಕ್ಕೆ ಸಂಬಂಧಿಸಿದಂತೆ ಅವರ ಮಲತಂದೆ ಡಿಜಿಪಿ ರಾಮಚಂದ್ರ ರಾವ್ ಅವ್ರಿಗೆ ಕಡ್ಡಾಯ ರಜೆಯನ್ನ ಗೃಹ ಇಲಾಖೆ ಘೋಷಣೆ ಮಾಡಿರ್ತಕ್ಕಂಥದ್ದು. ಇದರ ಹಿಂದೆ ಏನಂತಂದ್ರೆ, ಒಂದ್ ಕಡೆ ಈಗಾಗಲೇ ರಾಜ್ಯ ಸರ್ಕಾರವೇ ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಪ್ರೋಟೋಕಾಲ್ ಉಲ್ಲಂಘನೆ ಮತ್ತೆ ಡಿಜಿಪಿ ರಾಮಚಂದ್ರ ರಾವ್ ಅವರ ಈ ಒಂದು ಹಗರಣದಲ್ಲಿ ಅವರ ಪಾತ್ರದ ಬಗ್ಗೆ ತನಿಖೆಯನ್ನ ಮಾಡಲಿಕ್ಕೆ IAS ಅಧಿಕಾರಿ ನೇತೃತ್ವದಲ್ಲಿ ಒಂದು ತನಿಖೆಗೆ ಆದೇಶವನ್ನ ಮಾಡಿರ್ತಕ್ಕಂಥದ್ದು. ಈ ಹಂತದಲ್ಲಿ ಏನು ಅವರು ಕರ್ನಾಟಕ ಪೊಲೀಸ್ ಹೌಸಿಂಗ್ ಬೋರ್ಡ್ ನ MD ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಹಂತದಲ್ಲಿ ಅವರು ಯಾವುದೇ ಹುದ್ದೆಯಲ್ಲಿ ಇರುವುದು ಸೂಕ್ತ ಅಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿರತಕ್ಕಂಥ ಗೃಹ ಇಲಾಖೆ ಅವ್ರಿಗೆ ಕಡ್ಡಾಯ ರಜೆ ಘೋಷಣೆ ಮಾಡಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಏನು ಈಗಾಗಲೇ DRI ಇದ್ರ ಬಗ್ಗೆ ತನಿಖೆ ನಡೀತಾ ಇದೆ. ದೆಹಲಿಯ ಕೇಂದ್ರ ಕಚೇರಿ CBI ನಲ್ಲಿ FIR ದಾಖಲಾಗಿದೆ. ಜೊತೆಗೆ ED ಅಧಿಕಾರಿಗಳು ಇವತ್ತು ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು, ಈಗಾಗಲೇ ಪರಿಶೀಲನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. IT ಕೂಡ ಪರಿಶೀಲನೆ ಮಾಡೋ ಸಾಧ್ಯತೆ ಇದೆ. ಜೊತೆಗೆ ಏನು DRI ಇವತ್ತು ಸಾಕಷ್ಟು ಕಡೆ ದಾಳಿಯನ್ನ ಮಾಡಿ ಪರಿಶೀಲನೆ ಮಾಡ್ತಾ ಇದೆ. ಈ ಹಂತದಲ್ಲಿ ಸಾಕಷ್ಟು ಆಯಾಮಗಳು ಈ ಒಂದು ಪ್ರಕರಣದಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನು ರಣ್ಯಾ ರಾವ್ ಹೇಳಿದ್ದಾರೆ, ಈಗಾಗಲೇ ಏನು ತಂದೆಗಿದ್ದಂತ ಪ್ರೋಟೋಕಾಲ್ ಅನ್ನು ನಾನು ಬಳಸ್ಕೊಂಡಿದ್ದೆ ಅಂತ ಹೇಳಿ DRI ಅಧಿಕಾರಿಗಳ ಮುಂದೆ ತನ್ನ ಹೇಳಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಅಲ್ಲದೆ ಆ ಪ್ರೋಟೋಕಾಲ್ ಕೊಡ್ತಾ ಇದ್ದಂತ ಬಸವರಾಜ್ ಪೊಲೀಸ್ ಇಲಾಖೆ ಅಧಿಕಾರಿ ಏನಿದ್ರು ಅವ್ರು ಹೇಳ್ತಾರೆ, ಎಸ್ ಡಿಜಿಪಿ ರಾಮಚಂದ್ರ ರಾವ್ ಮಗು ಅಂತೇಳಿ ನಮ್ಗೆ ತುಂಬಾ ದಿನದಿಂದ ಗೊತ್ತಿತ್ತು. ಅವ್ರು ರಣ್ಯಾ ರಾವ್ ಕರೆ ಮಾಡಿ ಹೇಳಿದ್ದಕ್ಕೆ ನಾನು ಅಲ್ಲಿಗೆ ಹೋಗಿದ್ದೆ. ಅವ್ರ ತಂದೆಯವರೇನು ಸೂಚಿಸಿರ್ಲಿಲ್ಲ, ಆದ್ರೆ ಅವ್ರ ತಂದೆಯ ಹಿನ್ನೆಲೆ ಇರೋದ್ರಿಂದನೇ ನಾವು ಇವ್ರಿಗೆ ಪ್ರೋಟೋಕಾಲ್ ಕೊಟ್ಟಿದ್ದೆ ಅಂತ ಹೇಳಿರ್ತಕ್ಕಂಥದ್ದು. ಈ ಎಲ್ಲಾ ಆಯಾಮಗಳಿಂದಾಗಿ ಸದ್ಯಕ್ಕೆ ಯಾವುದೇ ಹುದ್ದೆ ಅವರು ಏನು DGP ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು ಅವ್ರಿಗೆ ಕಡ್ಡಾಯ ರಜೆಯನ್ನ ಘೋಷಣೆ ಮಾಡಿ ಅವರನ್ನ ಸೈಡ್ಗೆ ಇಟ್ಟಿರ್ತಕ್ಕಂಥದ್ದು. ತನಿಖೆಗಳಲ್ಲಿ ಅವ್ರಿಗೆ ನೋಟಿಸ್ ಹೋಗುತ್ತೆ, ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಈ ಎಲ್ಲ ಆಯಾಮಗಳನ್ನ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಡಿಜಿಪಿ ರಾಮಚಂದ್ರ ರಾವ್ಗೆ ಕಡ್ಡಾಯವಾಗಿ ರಜೆಯನ್ನ ನೀಡಿದ್ದಾರೆ. ಗೃಹ ಇಲಾಖೆಯಿಂದ ರಾವ್ಗೆ ಕಡ್ಡಾಯವಾಗಿ ರಜೆ. ರಣ್ಯಾ ರಾವ್ ಪ್ರಕರಣದಲ್ಲಿ ಮನತೊಂದೆ ಡಿಜಿಪಿ ರಾವ್ಗೆ ಈಗ ಕಡ್ಡಾಯವಾಗಿ ರಜೆಯನ್ನ ಕೊಡಲಾಗಿದೆ. ರಾಮಚಂದ್ರ ರಾವ್ಗೆ ಗೃಹ ಇಲಾಖೆಯಿಂದ ತನಿಖೆ ನಡೀತಾ ಇದೆ. ಹಲವರ ಬಣ್ಣ ಬಯಲಾಗ್ತಾ ಇದೆ. ಇದರ ನಡುವೆ ಡಿಜಿಪಿ ರಾಮಚಂದ್ರ ರಾವ್ಗೆ ಕಡ್ಡಾಯವಾಗಿ ರಜೆಯನ್ನ ಕೊಟ್ಟಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಡಿಜಿಪಿ ರಾಮಚಂದ್ರ ರಾವ್ ಅವರ ಹೆಸರು ಉಲ್ಲೇಖ ಆಗಿತ್ತು. ಏರ್ಪೋರ್ಟ್ ಪ್ರೋಟೋಕಾಲ್ಗಳನ್ನ ಇವರು ದುರುಪಯೋಗ ಮಾಡಿಕೊಂಡಿದ್ರು. ರಣ್ಯಾ ರಾವ್ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗಿತ್ತು. ಇದರ ನಂತರ ಈಗ ಕಡ್ಡಾಯವಾಗಿ ಕೆ ರಾಮಚಂದ್ರ ರಾವ್ಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಗೃಹ ಇಲಾಖೆಯಿಂದ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ, ತನಿಖೆ ಪಾರದರ್ಶಕವಾಗಿ ಆಗಬೇಕು ಅಂತ ಹೇಳಿದ್ರೆ ಒತ್ತಡಗಳು ಮತ್ತೊಂದು ಆಗಬಾರದು. ಆ ಕಾರಣಕ್ಕೋಸ್ಕರ ಕಡ್ಡಾಯವಾಗಿ ರಜೆ ಕೊಟ್ಟಿದ್ದಾರಾ? ಇವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಈಗ ತನಿಖೆಯಲ್ಲಿ ಏನೇನು ವಿವರ ಸಿಕ್ಕಿದೆ? ಈ ಹೊತ್ತಿಗೆ ಯಾವ ಪ್ರೋಗ್ರೆಸಿವ್ ಹಂತದಲ್ಲಿದೆ ತನಿಖೆ? ನಾಗರಾಜ್, ರಂಜಿತ್, ಏನು ನಟಿ ರಣ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಬಂಧನಕ್ಕೆ ಸಂಬಂಧಿಸಿದಂತೆ ಅವರ ಮಲತಂದೆ DGP ರಾಮಚಂದ್ರ ರಾವ್ ಅವ್ರಿಗೆ ಕಡ್ಡಾಯ ರಜೆಯನ್ನ ಗೃಹ ಇಲಾಖೆ ಘೋಷಣೆ ಮಾಡಿರ್ತಕ್ಕಂಥದ್ದು. ಇದರ ಹಿಂದೆ ಏನಂತಂದ್ರೆ, ಒಂದ್ ಕಡೆ ಈಗಾಗಲೇ ರಾಜ್ಯ ಸರ್ಕಾರವೇ ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಪ್ರೋಟೋಕಾಲ್ ಉಲ್ಲಂಘನೆ ಮತ್ತೆ DGP ರಾಮಚಂದ್ರ ರಾವ್ ಅವರ ಈ ಒಂದು ಹಗರಣದಲ್ಲಿ ಅವರ ಪಾತ್ರದ ಬಗ್ಗೆ ತನಿಖೆಯನ್ನ ಮಾಡಲಿಕ್ಕೆ IAS ಅಧಿಕಾರಿ ನೇತೃತ್ವದಲ್ಲಿ ಒಂದು ತನಿಖೆಗೆ ಆದೇಶವನ್ನ ಮಾಡಿರ್ತಕ್ಕಂಥದ್ದು. ಈ ಹಂತದಲ್ಲಿ ಏನು ಅವರು ಕರ್ನಾಟಕ ಪೊಲೀಸ್ ಹೌಸಿಂಗ್ ಬೋರ್ಡ್ ನ MD ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಹಂತದಲ್ಲಿ ಅವರು ಯಾವುದೇ ಹುದ್ದೆಯಲ್ಲಿ ಇರುವುದು ಸೂಕ್ತ ಅಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿರತಕ್ಕಂಥ ಗೃಹ ಇಲಾಖೆ ಅವ್ರಿಗೆ ಕಡ್ಡಾಯ ರಜೆ ಘೋಷಣೆ ಮಾಡಿರ್ತಕ್ಕಂಥದ್ದು. ಇನ್ನೊಂದು ಕಡೆ
ಏನು ಈಗಾಗಲೇ DRI ಇದ್ರ ಬಗ್ಗೆ ತನಿಖೆ ನಡೀತಾ ಇದೆ. ದೆಹಲಿಯ ಕೇಂದ್ರ ಕಚೇರಿ CBI ನಲ್ಲಿ FIR ದಾಖಲಾಗಿದೆ. ಜೊತೆಗೆ ಇಡಿ ಅಧಿಕಾರಿಗಳು ಇವತ್ತು ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು, ಈಗಾಗಲೇ ಪರಿಶೀಲನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. IT ಕೂಡ ಪರಿಶೀಲನೆ ಮಾಡೋ ಸಾಧ್ಯತೆ ಇದೆ. ಜೊತೆಗೆ ಏನು DRI ಇವತ್ತು ಸಾಕಷ್ಟು ಕಡೆ ದಾಳಿಯನ್ನ ಮಾಡಿ ಪರಿಶೀಲನೆ ಮಾಡ್ತಾ ಇದೆ. ಈ ಹಂತದಲ್ಲಿ ಸಾಕಷ್ಟು ಆಯಾಮಗಳು ಈ ಒಂದು ಪ್ರಕರಣದಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನು ರಮ್ಯಾ ರಾವ್ ಹೇಳಿದ್ದಾರೆ, ಈಗಾಗಲೇ ಏನು ತಂದೆಗಿದ್ದಂತ ಪ್ರೋಟೋಕಾಲ್ ಅನ್ನು ನಾನು ಬಳಸ್ಕೊಂಡಿದ್ದೆ ಅಂತ ಹೇಳಿ DRI ಅಧಿಕಾರಿಗಳ ಮುಂದೆ ತನ್ನ ಹೇಳಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಅಲ್ಲದೆ ಆ ಪ್ರೋಟೋಕಾಲ್ ಕೊಡ್ತಾ ಇದ್ದಂತ ಬಸವರಾಜ್ ಪೊಲೀಸ್ ಇಲಾಖೆ ಅಧಿಕಾರಿ ಏನಿದ್ರು ಅವ್ರು ಹೇಳ್ತಾರೆ, ಎಸ್ DGP ರಾಮಚಂದ್ರ ರಾವ್ ಮಗು ಅಂತ ಹೇಳಿ ನಮ್ಗೆ ತುಂಬಾ ದಿನದಿಂದ ಗೊತ್ತಿತ್ತು. ಅವ್ರು ರಮ್ಯಾ ರಾವ್ ಕರೆ ಮಾಡಿ ಹೇಳಿದ್ದಕ್ಕೆ ನಾನು ಅಲ್ಲಿಗೆ ಹೋಗಿದ್ದೆ. ಅವ್ರ ತಂದೆಯವರೇನು ಸೂಚಿಸಿರ್ಲಿಲ್ಲ, ಆದ್ರೆ ಅವ್ರ ತಂದೆಯ ಹಿನ್ನೆಲೆ ಇರೋದ್ರಿಂದನೇ ನಾವು ಇವ್ರಿಗೆ ಪ್ರೋಟೋಕಾಲ್ ಕೊಟ್ಟಿದ್ದೆ ಅಂತ ಹೇಳಿರ್ತಕ್ಕಂಥದ್ದು. ಈ ಎಲ್ಲಾ ಆಯಾಮಗಳಿಂದಾಗಿ ಸದ್ಯಕ್ಕೆ ಯಾವುದೇ ಹುದ್ದೆ ಅವರು ಏನು DGP ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು ಅವರಿಗೆ ಕಡ್ಡಾಯ ರಜೆಯನ್ನ ಘೋಷಣೆ ಮಾಡಿ ಅವರನ್ನ ಸೈಡ್ಗೆ ಇಟ್ಟಿರ್ತಕ್ಕಂಥದ್ದು. ತನಿಖೆಗಳಲ್ಲಿ ಅವ್ರಿಗೆ ನೋಟಿಸ್ ಹೋಗುತ್ತೆ, ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಈ ಎಲ್ಲ ಆಯಾಮಗಳನ್ನ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. DGP ರಾಮಚಂದ್ರ ರಾವ್ಗೆ ಕಡ್ಡಾಯವಾಗಿ ರಜೆಯನ್ನ ನೀಡಿದ್ದಾರೆ. ಗೃಹ ಇಲಾಖೆಯಿಂದ ರಾವ್ಗೆ ಕಡ್ಡಾಯವಾಗಿ ರಜೆ. ರಣ್ಯಾ ರಾವ್ ಪ್ರಕರಣದಲ್ಲಿ ಮಲತೊಂದೆ DGP ರಾವ್ಗೆ ಈಗ ಕಡ್ಡಾಯವಾಗಿ ರಜೆಯನ್ನ ಕೊಡಲಾಗಿದೆ. ರಾಮಚಂದ್ರ ರಾವ್ಗೆ ಗೃಹ ಇಲಾಖೆಯಿಂದ ತನಿಖೆ ನಡೀತಾ ಇದೆ, ಹಲವರ ಬಣ್ಣ ಬಯಲಾಗ್ತಾ ಇದೆ. ಇದರ ನಡುವೆ DGP ರಾಮಚಂದ್ರ ರಾವ್ಗೆ ಕಡ್ಡಾಯವಾಗಿ ರಜೆಯನ್ನ ಕೊಟ್ಟಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ DGP ರಾಮಚಂದ್ರ ರಾವ್ ಅವರ ಹೆಸರು ಉಲ್ಲೇಖ ಆಗಿತ್ತು. ಏರ್ಪೋರ್ಟ್ ಪ್ರೋಟೋಕಾಲ್ಗಳನ್ನ ಇವರು ದುರುಪಯೋಗ ಮಾಡಿಕೊಂಡಿದ್ರು, ರಣ್ಯಾ ರಾವ್ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗಿತ್ತು. ಇದರ ನಂತರ ಈಗ ಕಡ್ಡಾಯವಾಗಿ ರಾಮಚಂದ್ರ ರಾವ್ಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಗೃಹ ಇಲಾಖೆಯಿಂದ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ, ತನಿಖೆ ಪಾರದರ್ಶಕವಾಗಿ ಆಗಬೇಕು ಅಂತ ಹೇಳಿದ್ರೆ ಒತ್ತಡಗಳು ಮತ್ತೊಂದು ಆಗಬಾರದು. ಆ ಕಾರಣಕ್ಕೋಸ್ಕರ ಕಡ್ಡಾಯವಾಗಿ ರಜೆ ಕೊಟ್ಟಿದ್ದಾರಾ? ಇವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಈಗ ತನಿಖೆಯಲ್ಲಿ ಏನೇನು ವಿವರ ಸಿಕ್ಕಿದೆ? ಈ ಹೊತ್ತಿಗೆ ಯಾವ ಪ್ರೋಗ್ರೆಸಿವ್ ಹಂತದಲ್ಲಿದೆ ತನಿಖೆ? ನಾಗರಾಜ್, ರಂಜಿತ್, ಏನು ನಟಿ ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಬಂಧನಕ್ಕೆ ಸಂಬಂಧಿಸಿದಂತೆ ಅವರ ಮಲತಂದೆ DGP ರಾಮಚಂದ್ರ ರಾವ್ ಅವ್ರಿಗೆ ಕಡ್ಡಾಯ ರಜೆಯನ್ನ ಗೃಹ ಇಲಾಖೆ ಘೋಷಣೆ ಮಾಡಿರ್ತಕ್ಕಂಥದ್ದು. ಇದರ ಹಿಂದೆ ಏನಂತಂದ್ರೆ, ಒಂದು ಕಡೆ ಈಗಾಗಲೇ ರಾಜ್ಯ ಸರ್ಕಾರವೇ ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಪ್ರೋಟೋಕಾಲ್ ಉಲ್ಲಂಘನೆ ಮತ್ತೆ DGP ರಾಮಚಂದ್ರ ರಾವ್ ಅವರ ಈ ಒಂದು ಹಗರಣದಲ್ಲಿ ಅವರ ಪಾತ್ರದ ಬಗ್ಗೆ ತನಿಖೆಯನ್ನ ಮಾಡಲಿಕ್ಕೆ IAS ಅಧಿಕಾರಿ ನೇತೃತ್ವದಲ್ಲಿ ಒಂದು ತನಿಖೆಗೆ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಈ ಹಂತದಲ್ಲಿ ಏನು ಅವರು ಕರ್ನಾಟಕ ಪೊಲೀಸ್ ಹೌಸಿಂಗ್ ಬೋರ್ಡ್ನ MD